ಅದು ಕೋವಿಡ್ ಕಾಲ, ಇದು LPG ಬರಗಾಲ. ಬಿಕ್ಕಟ್ಟು ಉಲ್ಬಣಿಸಿ ಲಾಕ್ಡೌನ್ ನೆನಪಿಸ್ತಾ ಇದೆ. ಪ್ರಧಾನಿ ಮೋದಿ ದೇಶಕ್ಕೆ ಆತ್ಮವಿಶ್ವಾಸದ ಅಭಯ ನೀಡಿದ್ದಾರೆ. ಅತ್ತ ಹಾರ್ಮುಜ್ನಲ್ಲಿ ಲಾಕ್ ಆದಂಥ 8 ಟ್ಯಾಂಕರ್ ಸರಾಗ ಸಾಗಾಟಕ್ಕೆ ಜೈಶಂಕರ್ ಚರ್ಚೆ ಮಾಡಿದ್ದಾರೆ. ರಾಜ್ಯದಲ್ಲಿ ವಾರದ ಟೆಂಪರರಿ ಅರೇಂಜ್ಮೆಂಟ್ಗೆ ಮುನಿಯಪ್ಪ ಸಲಹೆಯನ್ನ ಕೊಟ್ಟಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಟ್ರಬಲ್ ಹೋಟೆಲ್ಸ್ಗಳನ್ನ ಬಂದ್ ಆಗಿಸಿದೆ. ಎಲೆಕ್ಟ್ರಿಕ್ ಬಾಯ್ಲರ್, ಸೌದೆ, ವ್ಯಾಕ್ಸಿನ್ ನಂತೆ ಕಾಣಿಸ್ತಾ ಇದೆ. ವಿದ್ಯಾಕಾಶಿಯಲ್ಲಿ ವಿದ್ಯಾರ್ಥಿಗಳು ಊಟಕ್ಕೆ ಪರದಾಡ್ತಿದ್ದಾರೆ. ಬಳ್ಳಾರಿ, ಉಡುಪಿಯಲ್ಲಿ ಸೌದೆಗೆ ಡಿಮ್ಯಾಂಡ್ ಬಂದಿದೆ. ಕಲಬುರಗಿ, ಹೊಸಪೇಟೆ ಗ್ಯಾಸ್ ಬಿಸಿಗೆ ತಲ್ಲಣಿಸಿದೆ. ಇತ್ತ ಇರಾನ್ ರಣಾವೇಶದಲ್ಲಿ ಆರ್ಭಟಿಸ್ತಾ ಇದೆ. ಅಮೆರಿಕ ಸೇನೆಗೆ ನೆಲೆ ಕೊಟ್ಟಂತಹ ಗಲ್ಫ್ ಮೇಲೆ ಬೆಂಕಿ ಉಗುಳ್ತಾ ಇದೆ. ದುಬೈ ಮೇಲೆ 50 ಡ್ರೋನ್ ರೇಡ್ ಆದ್ರೆ ಬುರ್ಜ್ ಖಲೀಫಾ ಪಕ್ಕವೇ ಬೆಂಕಿ ಧಗ್ಗನೆ ಉರುತ್ತಿದೆ. ಬಹ್ರೇನ್ ಏರ್ಪೋರ್ಟ್ ಟಾರ್ಗೆಟ್ ಆಗಿದೆ. ಗಾಯಗೊಂಡ ಮುಸ್ತಬಾ ಠೇಂಕರಿಸಿದ್ದಾರೆ. ಇರಾನ್ ಮೇಲೆ ದಂಡೆತ್ತಿ ಹೋದಂಥ ಅಮೆರಿಕಾಗೆ ಗರ್ವಭಂಗವಾಗಿದೆ. ಯುದ್ಧ ಭೂಮಿಯಲ್ಲಿ ಫೈಟರ್ ಜೆಟ್ ಕೆನ್ನಾಲಗಿಯಲ್ಲಿ ಉರಿದು ಬಿದ್ದಿದೆ. ಇತ್ತ ಸಾಗರದ ರಣಕಲಿ ಅಬ್ರಹಂ ಲಿಂಕನ್ ನೌಕೆಗೂ ಇರಾನ್ ಗುರಿ ಇಟ್ಟಿದೆ. ಆದರೆ ಇರಾನ್ ದಾಳಿಯನ್ನ ಪೆಂಟಗಾನ್ ತಳ್ಳಿ ಹಾಕಿದೆ. ರಷ್ಯಾ ಕಚ್ಚಾ ತೈಲಕ್ಕೆ ಡಿಮ್ಯಾಂಡ್ ಬಂದಿದೆ. ಕಾಂಗ್ರೆಸ್ ಹೈಕಮಾಂಡ್ ಆಜ್ಞಾನುಸಾರ ಕನಕಾಧಿಪತಿ ಡಿಕೆಶಿ ರೆಸಾರ್ಟ್ ಪಾಲಿಟಿಕ್ಸ್ಗೆ ಇಳಿದಿದ್ದಾರೆ. ಒಡಿಶಾದಲ್ಲಿ ಅಡ್ಡ ಮತದಾನದ ಭೀತಿಗೆ ಬಿಡದಿಯ ಖಾಸಗಿ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡಲಾಗಿದೆ. ಆದರೆ ಹಿಂದಿನ ಪಾಠ ಕಲಿತಂಥ ಕೆಪಿಸಿಸಿ ಕಟ್ಟಪ್ಪ ಪಕ್ಷ ಹೇಳಿದ್ದನ್ನ ಮಾಡಬೇಕು ಅಂತ ಸ್ವಾಮಿ ನಿಷ್ಠೆ ತೋರಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.